ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋದಲ್ಲಿ ದಾಸವಾಳ ಗಿಡದ ಎಲೆಗಳನ್ನು ಉಪಯೋಗಿಸಿಕೊಂಡು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂತಹ ಒಂದು ದೋಸೆಯನ್ನು ಯಾವ ರೀತಿ ರೆಡಿ ಮಾಡಿಕೊಳ್ಳುವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಇದರಿಂದ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತದೆ. ದಾಸವಾಳ ಗಿಡ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತದೆ. ಇದು ಒಂದು ಹಲವಾರು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಒಂದು ಗಿಡ. ದಾಸವಾಳದಲ್ಲಿ ಅನೇಕ ಬಣ್ಣದಲ್ಲಿ ಹೂ ಬಿಡುವಂತಹ ದಾಸವಾಳ ಗಿಡಗಳು ಇರ್ತವೆ. ಅದರಲ್ಲಿ ಯಾವ ರೀತಿಯ ಗಿಡದ ಎಲೆಯನ್ನು ಕೂಡ ಯೂಸ್ ಮಾಡಿಕೊಂಡು ದೋಸೆಯನ್ನು ಮಾಡಿಕೊಳ್ಬಹುದು. ಆದರೆ ಆದಷ್ಟು ಲೋಕಲ್ ದಾಸವಾಳದ ಎಲೆಗಳನ್ನು ಉಪಯೋಗಿಸುವುದು ಒಳ್ಳೆಯದು. ನಾನೀಗ ತೋರಿಸ್ತಿರುವಂತಹ ದಾಸವಾಳ ಗಿಡದಲ್ಲಿ ಎಲ್ಲ ದಾಸವಾಳ ಗಿಡಕ್ಕಿಂತಲೂ ಜಾಸ್ತಿ ಔಷಧೀಯ ಗುಣವನ್ನು ಹೊಂದಿರುವಂತಹ ಗಿಡ ಇದು. ಈ ಗಿಡದಲ್ಲಿ ಬಿಡುವಂತಹ ಹೂ ಹಾಲಿನ ಕೆನೆಯ ಬಣ್ಣದಲ್ಲಿರ್ತದೆ. ಇದು ನಾರ್ಮಲ್ ಆಗಿರುವ ವೈಟ್ ಕಲರ್ ಹೂ ಅಲ್ಲ. ಇದು ಲೈಟ್ ಯೆಲ್ಲೋ ಮತ್ತು ವೈಟ್ ಮಿಕ್ಸಿಂಗ್ ಶೇಡಲ್ಲಿ ಬರ್ತದೆ. ಹಿಂದಿನ ಕಾಲದಲ್ಲಿ ಇದೇ ಗಿಡದ ಎಲೆಯಿಂದ ದೋಸೆಯನ್ನು ಮತ್ತು ಇಡ್ಲಿಯನ್ನು ಮಾಡ್ಕೊಳ್ತಾ ಇದ್ದರು. ನಿಮಗೆ ಈ ಗಿಡವೇ ಸಿಕ್ಕಲಿಲ್ಲ ಅಂತ ಹೇಳಿದರೆ ಬೇರೆ ಯಾವುದಾದ್ರೂ ದಾಸವಾಳ ಗಿಡದ ಎಲೆಗಳನ್ನು ಉಪಯೋಗಿಸ್ಕೊಂಡು ನೀವು ದೋಸೆ ಅಥವಾ ಇಡ್ಲಿನ ಮಾಡ್ಕೊಳ್ಬಹುದು. ಈ ಎಲೆಗಳಲ್ಲಿ ವಿಟಮಿನ್ ಇ ಹೆಚ್ಚಾಗಿ ಇರ್ತದೆ ಮತ್ತು ಇದನ್ನು ನಾವು ಸೇವನೆ ಮಾಡೋದ್ರಿಂದ ಬಿಳಿ ರಕ್ತ ಕಣಗಳ ಉತ್ಪಾದನೆ ಹೆಚ್ಚಾಗ್ತದೆ. ಹೈ BP ಇರುವವರಿಗೆ ಇದು ಮೆಡಿಸಿನ್ ಥರ ಕೆಲಸ ಮಾಡ್ತದೆ ಮತ್ತು ಕೊಲೆಸ್ಟ್ರಾಲ್ ಅಂಶವನ್ನು ಸಹ ಕಡಿಮೆ ಮಾಡ್ತದೆ. ನಾನಿಲ್ಲಿ 2 ಮುಷ್ಟಿ ಆಗುವಷ್ಟು ಎಲೆಗಳನ್ನು ತೆಗೆದಿದ್ದೇನೆ. ನಾವು ಹೀಗೆ ಗಿಡದಿಂದ ಕೊಯ್ದು ತಂದ ಎಲೆಯನ್ನು ಕ್ಲೀನಾಗಿ ತೊಳ್ಕೊಳ್ಬೇಕು ಮತ್ತು ಎಲೆಯ ತೊಟ್ಟನ್ನು ಸಹ ತೆಗೆದಿಟ್ಕೊಳ್ಬೇಕು. ಇದು ಒಂದು 10 ನಿಮಿಷ ಹಾಗೇ ನೀರಲ್ಲಿ ಇರಲಿಕ್ಕೆ ಬಿಡಬೇಕು. ಈ ದೋಸೆಯನ್ನು ಮಾಡಿಕೊಳ್ಳಿಕ್ಕೆ ನಾನಿಲ್ಲಿ ಈ ಲೋಟದಲ್ಲಿ 1.5 ಲೋಟ ಆಗುವಷ್ಟು ಬೆಳ್ತಿಗೆ ಅಕ್ಕಿ ಅಂದರೆ ವೈಟ್ ರೈಸನ್ನು ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಉದ್ದಿನಬೇಳೆ. ಉದ್ದಿನಬೇಳೆ ಬೇಡ ಅಂತಾದರೆ ಸ್ಕಿಪ್ ಮಾಡ್ಬೋದು. ಇದನ್ನು 1 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಕೊಳ್ಬೇಕು. ನಂತರ ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿಲಿ ಹಾಕಿ ರುಬ್ಬಿ ಇಟ್ಕೊಳ್ಬೇಕು. ಈ ದೋಸೆಯನ್ನು ಮಾಡಲಿಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕುವುದು ಬೇಡ. ತೆಂಗಿನಕಾಯಿಯನ್ನು ಹಾಕುವುದರಿಂದ ದೋಸೆ ಕಹಿ ಆಗ್ತದೆ ಹಾಗೂ ಎಣ್ಣೆಯ ಜಿಡ್ಡಿನ ವಾಸನೆ ಬರ್ತದೆ. ಈ ಎಲ್ಲ ಐಟಮನ್ನು ಒಟ್ಟಿಗೆ ಹಾಕ್ಕೊಳ್ಬೋದು, ಸಪ್ರೇಟ್ ಹಾಕ್ಕೊಳ್ಬೇಕಂತ ಏನಿಲ್ಲ. ಇಷ್ಟು ನುಣ್ಣಗೆ ರುಬ್ಬಿ ಇಟ್ಕೊಳ್ಬೇಕು. ಇದನ್ನು ನಾವು ನೈಟ್ ರೆಡಿ ಮಾಡಿ ಇಟ್ಕೊಂಡ್ರೆ ಮಾರನೇ ದಿವಸ ಬೆಳಿಗ್ಗೆ ದೋಸೆಯನ್ನು ಮಾಡ್ಕೊಳ್ಬಹುದು. ಹೀಗೆ ರೆಡಿ ಮಾಡಿ ಇಟ್ಕೊಂಡ ಹಿಟ್ಟಿಗೆ ಬೆಳಿಗ್ಗೆ ನಾವು ದೋಸೆ ಮಾಡುವ ಟೈಮಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಸ್ಟವ್ ಮೇಲೆ ಇಟ್ಟ ತವಾ ಸರಿಯಾಗಿ ಬಿಸಿಯಾದ ನಂತರ ಅದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಚಿಕೊಂಡು ಹಿಟ್ಟನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಈ ದೋಸೆ ಮಾಡುವಾಗ ತುಪ್ಪವನ್ನೇ ಹಾಕ್ಕೊಂಡ್ರೆ ತಿನ್ನಲಿಕ್ಕೂ ಟೇಸ್ಟಾಗಿರುತ್ತೆ, ಹಾಗೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಇಷ್ಟು ರೋಸ್ಟ್ ಆದರೆ ಸಾಕು. ಈ ದೋಸೆಯನ್ನು 2 ಕಡೆ ಸಹ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು. ಇಲ್ಲಾಂದರೆ ಎಲೆಯ ಹಸಿ ವಾಸನೆ ಬಂದರೆ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ರೋಸ್ಟ್ ಮಾಡುವಾಗ 2 ಕಡೆಗೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಆವಾಗ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ದೋಸೆ ನಾನ್ ಸ್ಟಿಕ್ ತವಾದಲ್ಲೂ ಕೂಡ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಈ ಥರ ಎಣ್ಣೆ ಅಥವಾ ತುಪ್ಪ ಏನು ಹಾಕಬೇಕಂತೇನಿಲ್ಲ.
ಮತ್ತೆ ಬೇಕಾದರೆ ನಾವು ಅದನ್ನು ರೋಸ್ಟ್ ಮಾಡಿ ತೆಗೆಯುವಾಗ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಬಹುದು. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ. ಈ ಥರ ದೋಸೆಯನ್ನು ನಾವು 15 ದಿವಸಕ್ಕೊಮ್ಮೆ ಮಾಡಿ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ದಾಸವಾಳ ಎಲೆಗಳಿಂದ ದೋಸೆಯನ್ನು ರೆಡಿ ಮಾಡಿಕೊಳ್ಳೋದು ಅಂತ. ನಿಮ್ಮ ಮನೆಯಲ್ಲೂ ದಾಸವಾಳ ಗಿಡ ಇದ್ದರೆ ನೀವು ಕೂಡ ಇದೇ ಥರ ಟ್ರೈ ಮಾಡಿ ನೋಡಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಬಿಸಿ ಬಿಸಿಯಾಗಿರುವಾಗಲೇ ತಿನ್ನಬೇಕು, ಚೆನ್ನಾಗಿರುತ್ತೆ. ತುಪ್ಪ ಅಥವಾ ಸಕ್ಕರೆಯನ್ನು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ದೋಸೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.